ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಅನ್ಯಾಯವಾಗದಂತೆ ಕ್ರಮವಹಿಸಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಭೆಯ ಮಧ್ಯೆ ಇಲಾಖೆ ವತಿಯಿಂದ ನಡೆಸಲಾಗುತ್ತಿರುವ ಸಹಾಯವಾಣಿ ಕೇಂದ್ರಕ್ಕೆ ಖುದ್ದು ಸಚಿವರೇ ದೂರವಾಣಿ ಕರೆ ಮಾಡಿ ಅಪರಿಚಿತರಂತೆ ಮಾತನಾಡಿ, ನಾನು ಶಿರಾದಿಂದ ಮಾತನಾಡುತ್ತಿದ್ದು, ನಮ್ಮತ್ತೆ ನನಗೆ ಹೊಡೆಯುತ್ತಿದ್ದಾರೆ ಎಂದು ದೂರು ನೀಡುವ ನೆಪದಲ್ಲಿ ಸಹಾಯವಾಣಿ ಸಂಖ್ಯೆ ಸಕ್ರಿಯವಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡರು. ಅಲ್ಲದೆ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿಗಳ ಕರ್ತವ್ಯ ಪಾಲನೆ ಹಾಗೂ ಸಹಾಯವಾಣಿ ಕಾರ್ಯನಿರ್ವಹಣೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಚೇತನ್ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿ ಇಲಾಖೆಯಡಿ ನಡೆಯುತ್ತಿರುವ ಅಂಗನವಾಡಿ ಕೇಂದ್ರ, ಸಾಂತ್ವನ ಕೇಂದ್ರ, ಶಿಶುಪಾಲನಾ ಕೇಂದ್ರ, ಸ್ವೀಕಾರ ಕೇಂದ್ರ, ಬಾಲಮಂದಿರ, ವೃದ್ಧಾಶ್ರಮದ ಪ್ರಗತಿ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 4,199 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಅಂಗನವಾಡಿ ಕೇಂದ್ರದಲ್ಲಿ 6 ತಿಂಗಳಿನಿಂದ 6 ವರ್ಷದೊಳಗಿನ ಮಕ್ಕಳು, ಗರ್ಭಿಣಿ, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಒದಗಿಸಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ತೀವ್ರ ಅಪೌಷ್ಟಿಕತೆಯ 353 ಮಕ್ಕಳಿದ್ದು, ಈ ಪೈಕಿ 69 ಮಕ್ಕಳನ್ನು ವೈದ್ಯರ ಶಿಫಾರಸಿನ ಮೇರೆಗೆ ಎನ್ಆರ್ಸಿ, ಎಂಎನ್ಆರ್ಸಿ ಕೇಂದ್ರಕ್ಕೆ ದಾಖಲಿಸಲಾಗಿದೆ. ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂತೆ 48 ದೂರು ಪ್ರಕರಣಗಳು ಸ್ವೀಕೃತವಾಗಿದ್ದು, 46 ಪ್ರಕರಣಗಳಲ್ಲಿ ಬಾಲ್ಯ ವಿವಾಹವನ್ನು ತಡೆಯಲಾಗಿದೆ. ಉಳಿದ 2 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಭೆ ಬಳಿಕ ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತುಮಕೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಸಚಿವರನ್ನು ಸನ್ಮಾನಿಸಲಾಯಿತು. ಸಭೆಯಲ್ಲಿ ಶಿರಾ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ಯಾಮ್ಲಾ ಇಕ್ಬಾಲ್ ಹಾಗೂ ನಿರ್ದೇಶಕ ಸಿದ್ದೇಶ್ವರ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಮರಿಯಪ್ಪ, ವಿಕಲಚೇತನರ ಹಾಗೂ ಹಿರಿಯ ಸಬಲೀಕರಣ ಇಲಾಖೆ ನಿರ್ದೇಶಕ ರಾಘವೇಂದ್ರ, ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಬಿಎಚ್ ನಿಚ್ಚಲ್, ಜಂಟಿ ನಿರ್ದೇಶಕ ಪುಷ್ಪ ರಾಯ್ಕರ್, ಕಾರ್ಯಕ್ರಮ ನಿರೂಪಣಾಧಿಕಾರಿ ದಿನೇಶ್, ಮಹಿಳಾ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಸೇರಿದಂತೆ ಇಲಾಖೆಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೇಡಮ್, ಜಿಲ್ಲೆಯಲ್ಲಿ ಒಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಮೇಡಮ್ ಸ್ವಂತ ಕಟ್ಟಡವನ್ನು ಸ್ವಲ್ಪ ಎಲ್ಲರೂ ಅಸಡ್ಡೆಯನ್ನು ತೋರಿಸ್ತಾ ಇದೆ. ಆದ್ರೆ ಇವತ್ತು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಆಶೋತ್ತರದ ಮೇರೆಗೆ ಏನು ಕರ್ನಾಟಕ ರಾಜ್ಯದ ಜನತೆಗೆ ನಾವು ಭಾಷಣ ಕೊಟ್ಟಿದ್ವಿ, ಗೃಹಲಕ್ಷ್ಮಿ ಎನ್ನುವಂತ ಯೋಜನೆಯನ್ನ ನಮ್ಮ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇರೋದು ಒಂದು ವರ್ಷ ಪೂರ್ತಿ ಮಾಡಿದ್ವಿ. 1 ವರ್ಷಕ್ಕೆ ಸುಮಾರು ಎಷ್ಟು ಸಾವಿರ ಕೋಟಿ? 28,268 ಕೋಟಿಯನ್ನು ಒಂದು ವರ್ಷದಲ್ಲಿ, ಒಂದೇ ಒಂದು ವರ್ಷದಲ್ಲಿ ಮನೆಯ ಯಜಮಾನಿಗಳಿಗೆ ನಮ್ಮ ಇಲಾಖೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ನಾವು ಬಿಡುಗಡೆ ಮಾಡಿದ್ದೀವಲ್ಲ. ಅದಕ್ಕಾಗಿ ಇಲಾಖೆಗೆ ಇಷ್ಟೊಂದು ಒಳ್ಳೆಯ ಹೆಸರು ಬರಲಿಕ್ಕೆ ಯಾರಾದ್ರೂ ಕಾರಣ ಅಂತಂದ್ರೆ ಅದಕ್ಕೆ ತಾವೆಲ್ಲರೂ ಅಂತ ಬಹಳ ಅಭಿನಂದನೆಯಿಂದ ಹೇಳ್ತಾ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನ ಸರಿ ಯಾಕೆ 78% ಇದೆ ಮಹಿಳೆಯರ ಸಾಕ್ಷರತೆ ನಮ್ಮ ಜಿಲ್ಲೆಯಲ್ಲಿ? ಅದೇ ಎಜುಕೇಶನ್ ಆಫೀಸರ್ ಯಾರು? ಮೇಡಮ್, ಮೇ ಬಿ ಒಂದು ಅನಾಲಿಸಿಸ್ ಏನಂದರೆ, ತಾವು ಕೇಳ್ತಾ ಇರೋದಾಗ ಹಿಂದೆ ಎಜುಕೇಷನ್ ಇದ್ದಂತೆ ಇವತ್ತು ಪ್ರೌಢ ವಯಸ್ಸಿಗೆ ಬಂದು 18 ವರ್ಷ ದಾಟಿ 21 ವರ್ಷ ದಾಟಿ ಇರುವಂಥ ಹೆಣ್ಮಕ್ಳು. ಬಟ್ ಈಗ ಪ್ರಸ್ತುತ ಶಾಲೆಯ ಎನ್ರೋಲ್ಮೆಂಟ್ ತಗೊಂಡ್ರೆ ಭಾಳಷ್ಟು ಮೋರ್ ದನ್ 98-99% ಈಗ ಎನ್ರೋಲ್ಮೆಂಟ್ ಇದೆ ಈಗಿನ ಮಕ್ಕಳು ಕಳೆದ ಮೇ ಬಿ ಒಂದು 4-5 ವರ್ಷದಿಂದ. ತುಂಬಾ ಸಮಾಧಾನಕರ. ಎಸ್ ಕೇಳ್ತಾ ಇರೋದು ಪ್ರಸ್ತುತನೇ
ಸದ್ಯಕ್ಕೆ ಏನು ಪರಿಸ್ಥಿತಿ ಇದೆ ಅದು. ಈಗ ಒಟ್ಟು ಮಹಿಳಾ ವಿದ್ಯಾರ್ಥಿಗಳು ಬರ್ತಾರೆ. ಆ ಸ್ಟ್ಯಾಟಿಸ್ಟಿಕ್ಸ್ ನೀವಿಬ್ರು DDPS ಒಟ್ಟು ಮಹಿಳಾ ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಡ್ರಾಪ್ ಔಟ್ ಆ ಮಾಹಿತಿ ಹೇಳಿ. ಅಂದ್ರೆ ಈಗ 100ಕ್ಕೆ 100ರಷ್ಟು ಮಹಿಳಾ ಹೆಣ್ಮಕ್ಳು ವಿದ್ಯಾರ್ಥಿನಿಯರು 100% ಓದ್ತಾ ಇದ್ದಾರೆ ಅನ್ನೋದನ್ನ ಗಮನಕ್ಕೆ ತಗೊಂಡು ಅದೊಂದು ಇದೆ. ಮತ್ತು ನಮ್ಮ ಏನು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತೇಳಿ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಅದರಲ್ಲಿ 8ನೇ ತರಗತಿ ಕಡ್ಡಾಯವಾಗಿ ಓದಬೇಕು ಅನ್ನೋದು ಇರೋದ್ರಿಂದ ಮಕ್ಕಳು ಎಲ್ಲವೂ ಕೂಡ ಸ್ಕೂಲ್ಗೆ ಎಲ್ಲ ಆಗ್ತಿದ್ದೀವಿ. ಅಪ್ ಟು ನಮ್ಮಲ್ಲಿ ಏನಾಗುತ್ತೆ SSLC ತನಕ ಯಾವ ಡ್ರಾಪ್ಔಟ್ಸ್ ಆಗಲ್ಲ. SSLC ನಂತರದಲ್ಲಿ ಮಕ್ಕಳು ಸ್ವಲ್ಪ ಏನಾದ್ರು ಫೇಲ್ ಆದರೆ ಅಥವಾ ಇನ್ನೊಂದಾಯ್ತಂದ್ರೆ ಹೆಣ್ಮಕ್ಳಲ್ಲಿ ಒಂದ್ಸತಿ ಕಳಿಸ್ಬೋದು ಇದಕ್ಕೆ ಅಂತೇಳಿ ಅಲ್ಲಿ ಡ್ರಾಪ್ಔಟ್ಸ್ ಆಗ್ತವೆ. ಅಪ್ ಟು SSLC ವರೆಗೂ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಮೇಡಮ್, ಜಿಲ್ಲೆಯಲ್ಲಿ ಒಟ್ಟು ಅಂಗನವಾಡಿ ಕೇಂದ್ರ ಲೋಗೋ ರೊಟೇಟ್ ಮಾಡು. ಡೌನ್ ಮಾಡಿ ಸರ್. ಲೋಗೋ ಡೌನ್ ಮಾಡ್ರಿ ಮಹೇಶ್ ಅವ್ರು. ಲೋಗೋ ಡೌನ್ ಮಾಡೋದು ಸರ್. ಜಿಲ್ಲಾ ರಿವ್ಯೂ ಲೋಗೋ ನಿಂದ ಇಂಗಡಿ ನಮ್ಮ ನಮ್ಮ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಅವರಿಗೆ ಏನೇನು ಅವಶ್ಯಕತೆಗಳಿವೆ ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಇಲಾಖೆ ಕೋಆರ್ಡಿನೇಷನ್ ಕೆಲಸ ನೋಡಲಿಕ್ಕೆ. ಮೇಡಮ್, ಈಗ ಕೋಲಾರ, ಕೊಪ್ಪಳ ಮತ್ತು ಯಾದಗಿರಿ ಅಂಗನವಾಡಿ ಕಾರ್ಯಕರ್ತರು ಸಂಬಳ ಬಂದಿಲ್ಲ 3 ತಿಂಗಳಿಂದ. ಸಂಬಳ ಅನ್ನೋದಕ್ಕೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಬಂದಿಲ್ಲ. ನಾವು ಕೂಡ ಬರೆದಿದ್ವಿ, 3-4 ಸಲ ಬರೆದಿದ್ವಿ. ಮೊದಲೇ ನಮ್ಮ ಇಲಾಖೆ ಡೈರೆಕ್ಟ್ರು ಕೂಡ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ. ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಟ್ಟಿದ್ದಾರೆ. ಮೊಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾರೆ. ವಿಳಂಬ ಈ ಸತಿ ಯಾರು ಕಾರಣ ಮೇಡಮ್? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ? ಯಾವುದೇ ಸರ್ಕಾರದ ಮೇಲೆ ನಾನು ಆರೋಪವನ್ನು ಮಾಡಿದ್ದೇನೆ. ಭಾಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ 2 ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ವಿಳಂಬ ಮೊದಲಿಂದಲೂ ಆಗಿದೆ. ಇನ್ನು ಹಾಗೆ ನಾವು ಪ್ರಯತ್ನ. ಅಲ್ಲಿ 3 ಜಿಲ್ಲೆ ಮಾತ್ರ ಮೇಡಮ್ ಬಂದಿಲ್ಲ, ಎಲ್ಲ ಕಡೆ ಬಟ್ಟೆ ತರೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊಟ್ಟೆಗೂ ಏನು ಪ್ರಾಬ್ಲಮ್ ಇಲ್ಲ, ಹಾಲಿನ ಪೌಡರ್ಗೂ ಏನು ಪ್ರಾಬ್ಲಮ್ ಇಲ್ಲ. ಕ್ವಾರ್ಟರ್ಲಿ ಪೇಮೆಂಟ್ ಅಂತ ಇರುತ್ತೆ ನಮ್ಮ ಇಲಾಖೆಯಲ್ಲಿ. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂಗಡಿಯಲ್ಲಿ ಮೊಟ್ಟೆಯನ್ನು ಅವರು ಖರೀದಿ ಮಾಡಬೇಕು, ಖರೀದಿ ಮಾಡ್ತೀವಿ. ಸೊ ಬಾಲ ವಿಕಾಸ ಸಮಿತಿ ಮೊಟ್ಟೆ ಗೃಹಲಕ್ಷ್ಮಿ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಇರೋದ್ರಿಂದ ಅಮೌಂಟ್ ಒಂದಷ್ಟು ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಡಿಲೀಟ್ ಮಾಡುವಂಥ ಪ್ರಯತ್ನ ಇದೆ. ಹಣಕಾಸು 16,000 ಡಿಲೀಟ್ ಆಗಿರೋದನ್ನ ತೋರಿಸಿದ್ದೀವಿ. ಯಾರು GST ಪೇ ಇದ್ದಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದಾರೆ ಅಂಥವ್ರದ್ದಾಗಿರ್ಬೋದೇ ಹೊರತಾಗಿ. ಮತ್ತು ಅಂಥವ್ರಿಗೂ ನಾನು ಕೇಳಿದೆ, ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ಮಾಡ್ತೀವಿ. ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಹಾಗೆ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಿಲ್ಲ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಟ್ಯಾಕ್ಸ್ ಪೇ ಹೆಸರು ಹನ್ನೊಂದನೇ ಕಂತು ಹಣ ಬಂದಿದೆಯಾ ಅಂತ ಎಲ್ಲ ಮೇಡಮ್, ಈಗ CM ಕಾಂಗ್ರೆಸ್ನಲ್ಲಿ ದಿನ ದಿನ CM ಆಕಾಂಕ್ಷಿಗಳ ದಂಡು ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾಗಿ ಹಿಂದುಳಿದ ವರ್ಗದ ನಾಯಕರು ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. CM ಚೇರ್ ಖಾಲಿ. ಈಗ ರಾಜ್ಯಪಾಲರು ಪ್ರಿಯಾಂಕ್ ಖರ್ಗೆಗೂ ಕೂಡ ವಿವರಣೆ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ವಿವರಣೆ ಕೇಳಿದ್ದಾರೆ ಮೇಡಮ್. ಈ ಥರ ಅವರು CA ಹಗರಣ CA ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಉತ್ತರ ಕೊಡ್ತಾರೆ.
ಜಿಲ್ಲಾ ರಿವ್ಯೂ ಮೀಟಿಂಗ್ ವಿವಿಧ ಯೋಜನೆಗಳು ಏನೇನು ಸಹಕಾರಗಳನ್ನು ಕೊಟ್ಟು ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ, ಯಾವ ಮಟ್ಟಿಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ನಮ್ಮ ಇಲಾಖೆ ಕೋಆರ್ಡಿನೇಷನ್ ಮಾಡ್ತಾ ಇದೆ ಕೆಲಸ ಮೇಡಮ್, ಈಗ ಕೋಲಾರ, ಕೊಪ್ಪಳ ಮತ್ತು ಯಾದಗಿರಿಯಲ್ಲಿ ಅಂಗನವಾಡಿ ಸಹಾಯಕರಿಗೆ ಸಂಬಳ ಬಂದಿಲ್ಲ ಅಂತ 3 ತಿಂಗಳಿಂದ. ಈ ಸಂಬಳ ಅನ್ನೋದಕ್ಕೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ. ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕಾಗುತ್ತೆ. ಕೇಂದ್ರದಿಂದ ಇನ್ನೂ ಬಂದಿಲ್ಲ. ನಾವು ಕೂಡ ಬರೆದಿದ್ದೀವಿ, 3-4 ಸಲ ಬರೆದಿದ್ದೀವಿ. ಮೊದಲೇ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಡೆಲ್ಲಿಗೆ ಬಂದಿದ್ದಾರೆ. ಸೊ ಆದಷ್ಟು ಶೀಘ್ರದಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ. ಈ 3 ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಒಳಗಡೆ ಕೊಡ್ಲಿಕ್ಕೆ ಮೊಟ್ಟೆ ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅಂಗನವಾಡಿಗಳಲ್ಲಿ. ಯಾರು ಕಾರಣ ಮೇಡಮ್? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ? ಯಾವುದೇ ಸರ್ಕಾರದ ಮೇಲೆ ನಾವು ಆರೋಪವನ್ನು ಮಾಡಲಿಕ್ಕೆ ಬಹಳಷ್ಟು ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರದ 2 ಅಮೌಂಟ್ಗಳು ಇರುತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ. ಸೊ ವಿಳಂಬ ಮೊದಲಿಂದಲೂ ಆಗಿದೆ. ಇನ್ನು ಆಗದಾಗೆ ನಾವು ಅಲ್ಲ, ಈ 3 ಜಿಲ್ಲೆ ಮಾತ್ರನಾ ಮೇಡಮ್ ಬಂದಿಲ್ಲ, ಇನ್ನೆಲ್ಲ ಕಡೆನೂ ಆಗಿದೆ. ಎಲ್ಲ ಕಡೆ ಹೋಗಿ 3 ಜಿಲ್ಲೆಗೂ ಮೊಟ್ಟೆ ತರೋದಕ್ಕೂ ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಮೊಟ್ಟೆಗೂ ಏನು ಪ್ರಾಬ್ಲಮ್ ಇಲ್ಲ, ಹಾಲಿನ ಪೌಡ್ರಿಗೂ ಏನು ಪ್ರಾಬ್ಲಮ್ ಇಲ್ಲ. ಕ್ವಾರ್ಟರ್ಲಿ ಪೇಮೆಂಟ್ ಅಂತ ಇರುತ್ತೆ ನಮ್ಮ ಇಲಾಖೆಯಲ್ಲಿ, 3 ತಿಂಗಳಿಗೆ ಪೇಮೆಂಟ್ ಅಂತ ಇರುತ್ತೆ. ಸೊ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಅಂತ ಇದೆ, ಮೊಟ್ಟೆಯನ್ನು ಅವರು ಖರೀದಿ ಮಾಡಬೇಕು ಪ್ರತಿಯೊಂದು ಅಂಗನವಾಡಿಯಲ್ಲಿ. ಸೊ ಬಾಲ ವಿಕಾಸ ಸಮಿತಿ ಮೊಟ್ಟೆ ಗೃಹಲಕ್ಷ್ಮಿ ಇಲಾಖೆ ಡಿಲೀಟ್ ಆಗಿದೆ, ಇನ್ನೊಂದಷ್ಟು ಏನಾದರೂ ಡಿಲೀಟ್ ಮಾಡುವಂಥ ಪ್ರಯತ್ನ ಏನಾದರೂ ಆಗಿದೆ? ಹಣಕಾಸು 16,000 ಅಷ್ಟು ಏನಾಗಿದೆ ಅಂತ ಡಿಲೀಟ್ ಆಗಿರೋದನ್ನ ತೋರಿಸಿದ್ದೀವಿ. ಯಾರು GST ಪೇ ಇದೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಅಂಥವ್ರದ್ದಾಗಿರ್ಬೋದೇ ಹೊರತಾಗಿ, ಮತ್ತು ಅಂಥವ್ರಿಗೂ ನಾನು ಕೇಳಿದೆ, ರಿಪೋರ್ಟ್ ಮಾಡಿದ ತಕ್ಷಣ ಕೇಳಿದೆ. ಅಂಥದ್ದು ಏನು ನಾವು ಡಿಲೀಟೇ ಮಾಡೋದಿಲ್ಲ. ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೋಬೇಕು. ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ. ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಿಲ್ಲ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ GST ಮತ್ತು ಇನ್ಕಮ್ ಟ್ಯಾಕ್ಸ್ ಹೆಸರು 11ನೇ ಕಂತು ಹಣ ಬಂದಿದೆ ಅಂತ ಎಲ್ಲ ಜಿಲ್ಲೆಗಳಲ್ಲಿ. ಎಲ್ಲ ಜಿಲ್ಲೆಗಳಲ್ಲಿ 11ನೇ ಕಂತಿನ ಹಣ ಇದೆ. 12 ಮತ್ತು 13ನೇ ಕಂತಿನ ಮೇಡಮ್, ಈಗ CM ಮೂಢ ಹಗರಣ ಪ್ರಕರಣ ಸಂಬಂಧ ಕಾಂಗ್ರೆಸ್ನಲ್ಲಿ ದಿನೇ ದಿನ CM ಆಕಾಂಕ್ಷಿಗಳ ದಂಡ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. CM ಚೇರ್ ಖಾಲಿ ಇದೆ. ಈಗ ರಾಜ್ಯಪಾಲರು ಕೂಡ ವಿವರಣೆ ಕೇಳಿದ್ದಾರೆ ಮೇಡಮ್. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ವಿವರಣೆ ಕೇಳಿದ್ದಾರೆ ಮೇಡಮ್. ಈ ತರ ಅವರು CA ಹಗರಣ CA ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಉತ್ತರ ಕೊಡ್ತಾರೆ.